ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇಡೀ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ರಾಷ್ಟ್ರೀಯತೆಯ ದೃಷ್ಟಿಯಿಂದ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹಲವಾರು ಜನಪರ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಭವಿಷ್ಯ, ವಿಶೇಷವಾಗಿ ಯುವಜನರ ಭವಿಷ್ಯವನ್ನು ಉತ್ತಮಪಡಿಸಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಂಥ ಕಾರ್ಯಕ್ರಮಗಳಲ್ಲಿ ಈ ನೀಟ್ ಕೂಡ ಒಂದು. ಆಲ್ ಇಂಡಿಯಾ ಲೆವೆಲ್ಲಿ ಒಂದೇ ಮಾಡಬೇಕು ಅಂತ ಹೇಳಿ ನೀಟ್ ಅಥವಾ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ನಡೀತಾನೇ ಇತ್ತು. ಆದರೆ ಕೆಲವು ದುಷ್ಟ ಶಕ್ತಿಗಳು ಇವತ್ತಿನ ಕಂಪ್ಯೂಟರ್ ಡಿಜಿಟಲ್ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅದರ ದುರುಪಯೋಗ ಮಾಡಿ ಬಹುಶಃ ಸುಮಾರು ಎಕ್ಸಾಮ್ ಆಗಿ ಒಂದು ವಾರನೂ ಆಗಿಲ್ಲ, ಅದು ಆ ನೀಟ್ ಎಕ್ಸಾಮು ಅದು ಆದ ತಕ್ಷಣ ಇದರಲ್ಲಿ ಕ್ವಶನ್ ಪೇಪರ್ ಲೀಕ್ಔಟ್ ಆಗಿದೆ ಅನ್ನುವಂಥದ್ದು ಕಂಡುಹಿಡಿದ ತಕ್ಷಣ ಅದನ್ನು ಕೇಂದ್ರ ಸರ್ಕಾರ ಏನು ಎಕ್ಸಾಮ್ ಆಗಿದೆ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಅದನ್ನು ತಕ್ಷಣ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಯಾರು ಇದರಲ್ಲಿ ಮೇಲ್ನೋಟಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಡೆಲ್ಲಿ ಪೊಲೀಸ್ ವಿಶೇಷವಾಗಿ ಅದನ್ನು ಅವ್ರನ್ನೆಲ್ಲ ಕಸ್ಟಡಿಗೆ ತಗೊಳ್ಳೋದು ಎಲ್ಲ ಕೆಲಸವನ್ನು ಮಾಡಿದರು. ಎಲ್ಲರನ್ನ ಇನ್ವಾಲ್ವ್ ಆದವ್ರನ್ನ ಹಂತವಾಗಿ ಎಲ್ಲರನ್ನೂ ಬಂಧಿಸಿ ಒಳಗೆ ಹಾಕುವ ಕೆಲಸವನ್ನು ಆಗ್ತಾಯಿದೆ. ಕೇಂದ್ರ ಸರ್ಕಾರ ಇಷ್ಟೊಂದು ಕ್ರಮಗಳನ್ನು ಕೈಗೊಂಡು ಮತ್ತು ಹೇಳಿದೆ ಇದನ್ನು ಮುಂದೆ ಯಾವ ರೀತಿಯಲ್ಲೂ ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಗಳು ಇರ್ಬೋದು, ಬೇರೆ ಬೇರೆ ಇದು ಇರ್ಬೋದು, ಇದೇನು ಹೊಸದಲ್ಲ. ಭಾಳ ಹಗರಣಗಳು ಕರ್ನಾಟಕದಲ್ಲಿ ಏನಾಗಿದೆ, ಮೊನ್ನೆ ಇದು ವೆಟರ್ನರಿ ಡಾಕ್ಟರ್ಸ್ KPSC ದೊಡ್ಡ ಹಗರಣ. ಶಿವಕುಮಾರ್ ರಾಜೀನಾಮೆ ಕೊಟ್ರ? ಯಾರು ರಾಜೀನಾಮೆ ಕೇಳೋದು? ಅಥವಾ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ 2014 or 15 ಆಗ ಇದೇ PUC ಎಕ್ಸಾಮಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲವೂ ಲೀಕ್ಔಟ್ ಆಯಿತು ಕ್ವಶನ್ ಪೇಪರ್ಸ್. ಆಗೇನೋ ಆ ಎಜುಕೇಷನ್ ಮಿನಿಸ್ಟ್ರು ಇಲ್ಲೇ ಪಕ್ಕದ ಕಿಮ್ಮನೆ ರತ್ನಾಕರ್ ಅಂತ ಇದ್ದರು, ಅವ್ರೇನು ರಾಜೀನಾಮೆ ಕೊಟ್ರ? ಇಂಥ ಹಗರಣಗಳನ್ನು ಇದು ಕೇವಲ ಅವರ ಸರ್ಕಾರ ಎಲ್ಲೆಲ್ಲಿತ್ತು ತಮಿಳುನಾಡಲ್ಲೇ ಆಗಿದೆ. ಈ ಸೋಕಾಲ್ಡ್ ಇಂಡಿಯಾ ಕೂಟ ಅಂತ ಇದೆಯಲ್ಲ ಎಲ್ಲಲ್ಲಿಯೂ ಆಗಿದೆ. ಆದರೆ ಏನು ಕ್ರಮ ಕೈಗೊಂಡಿದ್ದಾರೆ ಮೋದಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದ ಯುವಜನತೆ, ದೇಶದ ಶಕ್ತಿ ಅವರಿಗೆ ಎಲ್ಲೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆದಮೇಲೂ ಕೂಡ ಈ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ವಿದೇಶಿ ಶಕ್ತಿಗಳ ನೆರವಿನೊಂದಿಗೆ ಈ ದೇಶದಲ್ಲಿ ಭಾರತೀಯ ರಾಷ್ಟ್ರೀಯತೆ ಬೆಳೀತಾ ಇದೆ, ಹಿಂದುತ್ವ ಬೆಳೀತಾ ಇದೆ. ಹಿಂದುತ್ವ ಅಂದರೆ ಈ ದೇಶದ ಸಂಸ್ಕೃತಿ, ಇದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಇದನ್ನು ಮಾಡಿಕೊಂಡು ವಿಶೇಷವಾಗಿ ರಾಹುಲ್ ಗಾಂಧಿ ಅಂತ ವಿದೇಶ ಮೇಲೆ ವ್ಯಾಮೋಹ ಇರುವವರು, ಯಾಕೆ ಆಗಾಗ ವಿದೇಶಕ್ಕೆ ಹೋಗಿ ಮೊನ್ನೆ ಯಾರೋ ವೈರಲ್ ಮಾಡಿದ್ದಾರೆ, ಚಡ್ಡಿ ಹಾಕ್ಕೊಂಡು ಯಾರ್ಯಾರ ಜೊತೆಗೆ ಒಬ್ಬ ಅಪೋಸಿಷನ್ ಲೀಡರ್ ಮಾಡೋ ನಾಚಿಕೆ ಆಗ್ತದೆ. ಅಂಥವರ ನೇತೃತ್ವದಲ್ಲಿ ಇವತ್ತು ವಿದ್ಯಾರ್ಥಿಗಳು ಜಂತರ್ ಮಂತರಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾಯಿದ್ರು. ಅವರ ಅಹವಾಲು ಕೇಳಬೇಕು. ಅದು ಬಿಟ್ಟು ಅವರಿಗೆ ತದ್ವಿರುದ್ಧವಾಗಿ ಅವರೇನು ಶಾಂತಿಯುತ ಪ್ರತಿಭಟನೆ ಅಂತ ಹೇಳಿದರು, ಅದಕ್ಕೆ ತದ್ವಿರುದ್ಧವಾಗಿ ಕಾನೂನು ಕೈಗೆತ್ತಿಕೊಂಡು ಇವತ್ತು 120 ವಿದ್ಯಾರ್ಥಿಗಳಿಗೂ ಲಾಠಿ ಏಟಿಂದ ಪೆಟ್ಟಾಗಿದೆ. 120 ಪೊಲೀಸ್ನವರು ಗಾಯಗೊಂಡಿದ್ದಾರಲ್ಲ, ಫ್ರ್ಯಾಕ್ಚರ್ ಆಗಿದೆ ಹೆಣ್ಣುಮಗಳಿಗೆಲ್ಲ, ಲೇಡಿ ಕಾನ್ಸ್ಟೇಬಲ್ಸ್ಗೆ. ಇದಕ್ಕೇನು ಉತ್ತರ? ಈ ರೀತಿ ದೇಶದಲ್ಲಿ ಅಜಾಗರೂಕತೆ ಉಂಟು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.